ಬನ್ನಿ, ನೋಡಿ, ಆನಂದಿಸಿ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ, ಸೂಪರ್. ಇವತ್ತು ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೊರಟಿದ್ದ ಗುಂಡ್ಲುಪೇಟೆಯ ಕಂದೆಗಾಲ ಗ್ರಾಮದಲ್ಲಿ ನಡೆಯುವಂತಹ ಶ್ರೀ ಸ್ಕಂದಗಿರಿ ಪಾರ್ವತಿ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಅವರು ಹೇಗೆ ಆಚರಣೆ ಮಾಡ್ತಾರೆ ಏನು ಅಂತ ನೋಡೋಣ ಬನ್ನಿ. ನಾವು ಹೊರಡ್ತಿದ್ದಂಗೆ ತುಂಬ ಬಿಸಿಲಿತ್ತು, ಮತ್ತೆ ಅಲ್ಲಿ ತುಂಬ ರಶ್ ಕೂಡ ಇತ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಬಿಸಿಲಿದೆ ಅಂತ. ಇಲ್ಲಿ ಹೋಗ್ತಾ ಇದ್ದಂಗೆ ಗಾಡಿ ಕೂಡ ನಿಲ್ಸಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ನಾವು ಹೊರಟಿದ್ದೆ 11 ಗಂಟೆಗೆ. ಆ ಟೈಮಲ್ಲಿ ನೋಡಿದ್ರೆ ಇಷ್ಟೊಂದು ರಶ್ಶು, ಇಷ್ಟೊಂದು ಬಿಸಿಲಲ್ಲೂ ಕೂಡ ಜನ ಯಾವ ಥರ ಸೇರ್ತಾ ಇದ್ದಾರೆ ನೋಡಿ. ಆ ಥರ ದೊಡ್ಡ ಜಾತ್ರೆ ಮಾಡ್ತಾ ಇದ್ದಾರೆ ಕಂದೆಗಾಲ ಗ್ರಾಮದಲ್ಲಿ. ಇವಾಗ ಇಲ್ಲಿ ಬೈಕ್ ಕೂಡ ನಿಲ್ಸಕ್ಕೆ ಜಾಗ ಇಲ್ಲ, ಅಷ್ಟೊಂದು ರಶ್ ಆಗಿದೆ. ಎಲ್ಲ ರೋಡ್ ಸೈಡೆಲ್ಲ ಬೈಕ್ ನಿಲ್ಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇವಾಗ ಅಲ್ಲೊಂದು ಕಡೆ ತೋರಿಸ್ತೀನಿ, ಅಲ್ಲಿ ಫುಲ್ಲು ಬೈಕು ಕಾರ್ಗಳೆಲ್ಲ ನಿಲ್ಸಿದ್ದಾರೆ. ಇಲ್ಲಿ ಜಾಗನೇ ಇಲ್ಲ. ಇದು ಎಂಟ್ರಿಲಿ ಈ ಥರ ನಿಲ್ಸಿರೋದು. ಇವಾಗ ನೀವು ನೋಡಿ, ಫುಲ್ಲು ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇಲ್ಲೇ ಇದೆ. ಇವಾಗ ಎಷ್ಟೊಂದು ಜನ ನಿಲ್ಸಿದ್ದಾರೆ ನೋಡಿ, ಅಲ್ಲಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಇದು ಎಂಟ್ರಿಲೇ ಇಷ್ಟು ಬೇಗ ಇಷ್ಟೊಂದು ಬೈಕ್ಗಳು ಕಾರ್ಗಳನ್ನ ಪಾರ್ಕ್ ಮಾಡಿರೋದನ್ನ ನೋಡಿ ನಾವೇ ಒಂದು ಸೆಕೆಂಡ್ ಶಾಕ್ ಆಗೋದ್ವಿ. ಇವಾಗ ಎಷ್ಟೊಂದು ಜನ ಈ ಬಿಸಿಲಲ್ಲೂ 11 ಗಂಟೆಗೆ ಈ ಥರ ಜನ ಸೇರಿದ್ದಾರೆ. ಅಲ್ಲಿಂದ ನಾವು ಹೊರಟಿದ್ದೆ ದೇವಸ್ಥಾನದ ಕಡೆಗೆ. ಅಲ್ಲಿಂದ ಹೋಗ್ತಾ ಇರಬೇಕಾದ್ರಂತೂ ಫುಲ್ ರಶ್ ಇತ್ತು ಎಲ್ಲ ಕಡೆ. ಯಾಕಂದರೆ ಇದು ಪ್ರತಿ ವರ್ಷಕ್ಕೊಮ್ಮೆ ನಡೆಯುವಂತಹ ದೊಡ್ಡ ಜಾತ್ರೆ ಗುಂಡ್ಲುಪೇಟೆಲೆ. ಇಲ್ಲಿ ಸುಮಾರು 16 ಹಳ್ಳಿಗಳಿಂದ ಜನಗಳು ಅಲ್ಲಿಗೆ ಬಂದು ತುಂಬ ರಶ್ ಆಗುತ್ತೆ, ತುಂಬ ಜನ ಸೇರ್ತಾರೆ. ಎಲ್ಲ ಹಳ್ಳಿಗಳಿಂದ ಪೂಜೆ ಮಾಡಿಸ್ಕೊಳ್ಳೋಕ್ಕಾಗಿರ್ಬೋದು, ಹರಕೆ ಕಟ್ಟಿರೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಬರ್ತಾರೆ. ತುಂಬ ರಶ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಜನ ಇದ್ದಾರೆ ಇಲ್ಲಿ ಅಂತ. ಹಂಗೆ ಹೋಗ್ತಾ ನಮ್ಮ ಬಾಯ್ಸ್ ಎಲ್ಲ ಪಂಕ್ ಆಗಿ ರೆಡಿಯಾಗಿ ಹುಡುಗಿರಿಗೆ ಲೈನ್ ಹಾಕೋಣ ಅಂತ ಫುಲ್ಲು ದಿಲ್ದಾರಾಗಿ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ರೆಡಿಯಾಗಿ ಬಂದಿದ್ದಾರೆ. ನಮ್ಮ ಹುಡುಗರೆಲ್ಲ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಫುಲ್ಲು ಜಾತ್ರೆನ ಫುಲ್ಲು ಮಸ್ತಾಗಿ ಹೆಂಗೆ ಇವ್ರನ್ನ ನಮ್ಮ ಹುಡುಗನೆಲ್ಲ ಮಾತಾಡ್ಸ್ಕೊಂಡು ನಾವೆಲ್ಲರೂ ಹೊರಟಿದ್ದೆ ಮೇಲ್ಗಡೆ ಟೆಂಪಲ್ಗೆ. ಹೇಗಿದೆ ಏನು ಅಂತ ತೋರಿಸ್ತೀನಿ ಬನ್ನಿ, ಒಂದ್ಸಲ ನೋಡೋಣ ಯಾವ ಥರ ರಶ್ ಇರುತ್ತೆ ಮೇಲ್ಗಡೆ ಎಲ್ಲ ಅಂತ. ನೀವು ನೋಡ್ತಾ ಇರ್ಬೋದು ಯಾವ ಥರ ಜನ ಸೇರಿದ್ದಾರೆ ಅಂತ. ಇಲ್ಲಂತೂ ಎಲ್ಲರೂ ಹೊರಗಡೆನೆ ಕುಂತಿದ್ದಾರೆ ಈ ಬಿಸಿಲಲ್ಲಿ. ಅಲ್ಲಿ ಹೋಗೋಕ್ಕೆ ತುಂಬ ರಶ್ ಇದೆ ಮೇಲ್ಗಡೆ ಟೆಂಪಲ್ಗೆ ಹೋಗೋಕ್ಕೆ. ಬನ್ನಿ ನೋಡೋಣ ಮೇಲೆ. ಈ ಬಿಸಿಲಲ್ಲೂ ಇಷ್ಟೊಂದು ಜನ ಸೇರೋದು ಅಂದರೆ ಈ ಜಾತ್ರೆಗೆ ಮಾತ್ರ. ಹಂಗೆ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಮೇಲೆ ಹೋಗೋಣ ಅಂತ ನಾವೆಲ್ಲರೂ ರೆಡಿಯಾಗಿ ಮೇಲೆ ಹೋದ್ವಿ. ನೋಡ್ತಾ ಇರ್ಬೋದು ನಮ್ಮ ಹುಡುಗರೆಲ್ಲ ಫುಲ್ ಖುಷಿಯಾಗಿ ಇದ್ದಾರೆ. ಎಲ್ಲರೂ ಬನ್ನಿ, ನೋಡಿ, ಆನಂದಿಸಿ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ, ಸೂಪರ್. ಇವರು ನಮ್ಮ ಮೂರ್ತಿ ಅವರು ಅಷ್ಟು ದೂರದಿಂದ ನಮ್ಮನ್ನು ನೋಡಕ್ಕೆ ಅಂತ ಬಂದಿದ್ದಾರೆ, ಈ ಜಾತ್ರೆ ನೋಡ್ಬೇಕು ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಇಷ್ಟು ಬೇಗ ಅಂತ. ಇಷ್ಟೊಂದು ತುಂಬ ರಶ್ ಇದೆ. ಅದರಲ್ಲೂ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಈ ರಶಲ್ಲೇ ಮಧ್ಯೆ ಸೇರ್ಕೊಂಡತ್ತಾಗೆ ಮುಂದೆ ಹೆಂಗೋ ಹೋದ್ವಿ. ಇಲ್ಲಂತೂ ಫುಲ್ಲು ತುಂಬ ರಶ್ ಇದೆ ದೇವ್ರ ದರ್ಶನಕ್ಕೆ. ಮೇಲ್ಗಡೆ ಇನ್ನೂ ಒಳಗಡೆ ದೇವಸ್ಥಾನ ಹೇಗಿದೆ ಏನೋ, ಇನ್ನೂ ಎಷ್ಟೊಂದು ರಶ್ ಆಗಿದೆ ಅಂತ ನೋಡೋಣ. ಹೋಗ್ತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ. ಇವಾಗ ಹೊರಗಡೆ ನೋಡಿದ್ರೆ ಇಷ್ಟೊಂದು ರಶ್ ಇದೆ, ಇನ್ನು ಒಳಗಡೆ ಇನ್ನೆಂಗಿರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಏನೋ ಅಂತ ಬರೋದು ಬಿಡ್ತಲೆ.
ದೇವರ ದರ್ಶನಕ್ಕೆ ಇಲ್ಲಿ ನಿಂತಿರೋ ಲೈನ್ನ ನೋಡಿ 1 ಸೆಕೆಂಡ್ ನಾವೆಲ್ಲರೂ ಶಾಕ್ ಆಗೋದ್ವಿ. ಅದಕ್ಕೋಸ್ಕರ ನಾವೆಲ್ಲರೂ ಹಂಗೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಅಲ್ಲಿರೋ ಜನನ ನೋಡ್ಕೊಂಡು ನಾವು ಕೆಳಗಡೆ ಬಂದ್ವಿ. ಕೆಳಗಡೆ ಯಾವ ತರ ತೇರ್ನ ಮೆರೆಸ್ತಾರೆ ಮತ್ತೆ ಅಲ್ಲಿ ಯಾವ ತರ ಜನ ಸೇರಿದ್ದಾರೆ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡೋಣ ಬನ್ನಿ. ಇಲ್ಲಿ ಸೇರಿರೋ ಜನನ ನೀವು ನೋಡಿದ್ರೆ ಸೈಕೋ ಹೋಗ್ತಿರೋ ಅಷ್ಟೊಂದು ಜನ ಸೇರಿದ್ದಾರೆ. ಇನ್ನು ತೇರು ಇಳಿಯಕ್ಕೆ ಸ್ಟಾರ್ಟೇ ಮಾಡಿಲ್ಲ, ಅವಾಗ್ಲೇ ಈ ತರ ಜನ. ಇನ್ನು ಸ್ಟಾರ್ಟ್ ಮಾಡಿದ್ರೆ ಇನ್ಯಾವ ತರ ಜನ ಸೇರ್ತಾರೆ, ಅಲ್ಲಿ ಯಾವ ತರ ಆಚರಿಸ್ತಾರೆ ನೋಡೋಣ. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ, ಅದು ಈ ಬಿಸಿಲಲ್ಲಿ ಇದೊಂದು ತೇರು ಎಳಿಯೋದಕ್ಕೆ ಅಂತ. ಸೋಮೇಶ್ವರ ಸ್ವಾಮಿ ಮತ್ತು ಪಾರ್ವತಮ್ಮ ದೇವಿಯ ಕಲ್ಯಾಣೋತ್ಸವವು ಅತ್ಯಂತ ವೈಭವದಿಂದ ನಡೆಯುತ್ತೆ. ಮತ್ತು ರಥ ಎಳೆಯೋದಕ್ಕೆ ಹೂ ಮತ್ತು ತೋರಣಗಳಿಂದ ಅಲಂಕರಿಸಿದ ರಥವನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಅದಕ್ಕೆ ಸಾವಿರಾರು ಭಕ್ತರು ಎಲ್ಲರೂ ಕಾಯ್ತಾ ಇದ್ದಾರೆ, ಯಾವ ಥರ ರಥ ಎಳೆಯೋಣ ಏನು ಅಂತ. ನೀವು ಇವಾಗ ನೋಡ್ತಾ ಇರ್ಬೋದು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಪೂಜೆ ಮಾಡಿ ಅದನ್ನು ರಥಕ್ಕೆ ತೋರಿಸಿ ಮತ್ತು ಎಲ್ಲರೂ ರಥ ಎಳೆಯೋಕ್ಕೆ ಸಿದ್ಧರಾಗ್ತಾರೆ. ಎಲ್ಲರೂ ಈ ಬಿಸಿಲಲ್ಲೂ ತುಂಬ ಜನ ಅದಕ್ಕೋಸ್ಕರ ಅಂತಲೇ ವೆಯ್ಟ್ ಮಾಡ್ತಾ ಇದ್ದಾರೆ, ಎಷ್ಟೊತ್ತಿಗೆ ರಥ ಎಳಿತಾರೆ ಏನು ಅಂತ ಕಾಯ್ತಾ ಇದ್ದಾರೆ ಅಷ್ಟೊಂದು ಭಕ್ತರು. ಶರ್ಮಾ ಅವರು ಇಲ್ಲಿ ಯಾರಿಗಾದ್ರೂ ಏನಾದರೂ ತೊಂದರೆ ಆದರೆ, ಏನಾದರೂ ಪ್ರಾಬ್ಲಮ್ ಆದರೆ, ಏನಾದರೂ ಗಾಯ ಮಾಡ್ಕೊಂಡ್ರೆ ಆಂಬುಲೆನ್ಸಿಂದ ಕರ್ಕೋಗೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಹಂಗೆ ಹೋಗ್ತಾ ನಾವು ಅಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಎಲ್ಲರೂ ಆಟ ಆಡ್ತಾ ಇದ್ದಾರೆ, ಎಲ್ಲ ಬೆಟ್ಟಿಂಗ್ ಆಡ್ತಾ ಇದ್ದಾರೆ. ಈ ಥರ ಯಾವುದೇ ಕಾರಣಕ್ಕೂ ಎಲ್ಲೂ ಆಟ ಆಡಬೇಡಿ, ಇದನ್ನು ಸ್ಟಾಪ್ ಮಾಡಿ ಸುಮ್ಮನೆ ಮನೋರಂಜನೆಗೆ ಆಡಬೇಕು. ಇದರಿಂದ ಆಡಿ ನಾವೇನಕ್ಕೆ ಹೋಗಿ ದುಡ್ಡು ಕಳ್ಕೋಬೇಕು, ಇದನ್ನೆಲ್ಲ ಫಸ್ಟು ಬ್ಯಾನ್ ಮಾಡಬೇಕು ಕರ್ನಾಟಕದಲ್ಲಿ ಅಂತ ನಮ್ಮ ಆಲೋಚನೆ. ಹಂಗೆ ನಮ್ಮ ಬ್ಲಾಗ್ನ ಮುಗಿಸ್ಕೊಂಡು ನಾವು ನಮ್ಮ ಹುಡುಗರೆಲ್ಲರೂ ಹೊರಟಿದ್ದೆ ಮನೆ ಕಡೆಗೆ. ಆದರೂ ಇಷ್ಟೊಂದು ಫುಲ್ಲು ಜನ ಸೇರಿದ್ರು ಇಲ್ಲಿ. ಈ ಜನ ಜಂಗೂಲಿಯಲ್ಲಿ ಅದು ಈ ಬಿಸಿಲಲ್ಲಿ ತುಂಬ ಶಾಕ್ ಆಯಿತು ನಮಗಂತೂ. ಈ ಥರ ಜನ ಸೇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.